ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಇವತ್ತು ಹೇಳ್ತಾ ಇರುವಂಥ ಉದ್ಯೋಗ ಏನಿದೆ ಇದು ಮೊಬೈಲಿಂದ ಮಾಡುವಂಥ ಕೆಲಸ. ಒಂದು ರೀತಿಯಿಂದ ಮೊಬೈಲ್ ಅಪ್ಲಿಕೇಶನ್ ಹೇಳ್ತಾ ಇದ್ದೀನಿ. ಆ ಮೊಬೈಲ್ ಅಪ್ಲಿಕೇಶನಿಂದ ನೀವು ಕೆಲಸವನ್ನು ಮಾಡ್ಬೋದು. ಆ್ಯಂಡ್ ಡೈಲಿ ನೀವು ಒಂದು 2 ತಾಸು ಅಥವಾ 3 ತಾಸು ನೀವು ಫ್ರೀ ಇದ್ದರೆ ಸೊ ಈ ಕೆಲಸವನ್ನು ನೀವು ಮಾಡ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಈ ಕೆಲಸವನ್ನು ಯಾರು ಬೇಕಾದರೂ ಕೂಡ ಮಾಡ್ಬೋದು. ತುಂಬ ಈಸಿಯಾಗಿರುವಂಥ ಕೆಲಸ ಹೇಳ್ತಾ ಇದ್ದೀನಿ. ಆ್ಯಂಡ್ ಸಂಪೂರ್ಣ ಮಾಹಿತಿನ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಕೂಡ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತೀನಿ, ಅದೇ ರೀತಿ ನೋಡಿಕೊಂಡು ಅಪ್ಲೈ ಮಾಡಿ. ಓಕೆ, ಸೊ ಮತ್ತೊಂದು ಈ ಒಂದು ಚಾನಲ್ಗೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ಕೊತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡ್ಕೊಂಡು ನೋಡಿ. ಸೊ ಯಾವಾಗ ನಾನು ಹೊಸ ವೀಡಿಯೋಸ್ಗಳನ್ನ ಹಾಕ್ತೇನೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಅವಾಗಲೇ ಆ ವೀಡಿಯೋಸ್ ನೋಡಿ ಬೇಕಂದರೆ ನೀವು ಆ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡಿ. ಸೊ ಜಾಬ್ ಬಗ್ಗೆ ನೀವು ನೋಡ್ತಾ ಇರ್ಬೋದು. ಮೇನ್ ಅಂತಂದರೆ ಜಾಬ್ ಟೈಟಲ್ ಬಂದುಬಿಟ್ಟು ನೋಡ್ತಾ ಇರ್ಬೋದು ಕಸ್ಟಮರ್ ಕೇರ್ ರಿಪ್ರೆಸೆಂಟೇಟಿವ್ ಅನ್ನೋದು ಪ್ರೊಫೈಲ್ಗೆ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ಬೇಗ ಅಪ್ಲೈ ಮಾಡಿದರೆ ನಿಮ್ಮ ರಿಸ್ಯೂಮ್ ಅವ್ರಿಗೆ ಇಷ್ಟ ಆದರೆ ಅವ್ರು ನಿಮಗೆ ರಿವರ್ಟ್ ಕಳಿಸ್ತಾರೆ. ಆ್ಯಂಡ್ ಇದು ಮೇಲ್ ಮೂಲಕ ಬರ್ಬೋದು ಅಥವಾ ಕಾಲ್ ಮೂಲಕ ಬರ್ಬೋದು. ಆ್ಯಂಡ್ ಇದು ಕಂಪ್ಲೀಟ್ಲಿ ಮನೆಯಿಂದ ಮಾಡುವಂಥ ಕೆಲಸ ಹೇಳ್ತಾ ಇರುವಂಥದ್ದು, ಅಂದರೆ ರಿಮೋಟ್ ಜಾಬ್ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಮೇನ್ ಅಂತಂದರೆ ಇದೊಂದು ರೀತಿಯಿಂದ ಒಂದು ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ ಮೂಲಕ ನೀವು ಕೆಲಸ ಮಾಡ್ತೀರಿ. ಕೆಲಸ ಏನು ಮಾಡೋದಂದರೆ ಆ್ಯಕ್ಟಿವ್ಲಿ ಲಿಸನ್ ಟು ಯೂಸರ್ ವಿತ್ ಎಂಪತಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಲೈಕ್ ಇಲ್ಲಿ ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅಂತಂದರೆ ಮೇನ್ ಮುಖ್ಯವಾಗಿ ಸುಮಾರು ಜನರಿಗೆ ಸುಮಾರು ಥರದ ಪ್ರಾಬ್ಲಮ್ಸ್ಗಳಿರುತ್ತೆ ಅಲ್ವಾ. ಸೊ ಪ್ರತಿಯೊಬ್ಬರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ ಹೇಳ್ಕೊತಾರೆ. ಸೊ ನೀವು ಅನ್ನೋನ್ ಪರ್ಸನ್ ಆಗಿ ಅವ್ರು ಹೇಳುವಂಥ ಮಾತುಗಳನ್ನ ಕೇಳಬೇಕು. ನಂತರ ಅವ್ರಿಗೆ ಬೇಕಾಗಿರುವಂಥದ್ದು ಒಂದೇನೋ ಒಂದು ಸಿಂಪತಿ ಆಗಿರ್ಬೋದು, ಗೈಡ್ಲೈನ್ ಆಗಿರ್ಬೋದು. ಸೊ ಆ ರೀತಿ ನೀವು ಏನು ಮಾಡ್ತೀರಾ ಕೇಳ್ತೀರಾ. ಒಂದು ರೀತಿಯಿಂದ ಲಿಸ್ನರಾಗಿ ನೀವು ಕೆಲಸ ಮಾಡ್ತೀರಿ ಇಲ್ಲಿ. ಓಕೆ, ಸೊ ಇಲ್ಲಿ ನೀವು ಕನ್ನಡ ಜಾಬ್ಗೆ ಅಂತ ನಾನು ಹೇಳ್ತಾ ಇಲ್ಲ. ನಾರ್ಮಲಿ ನಿಮಗೆ ಇಂಗ್ಲೀಷು ಬರುತ್ತೆ ಮತ್ತು ಸ್ವಲ್ಪ ಇಂಗ್ಲೀಷ್ ಬೇಸಿಕ್ ಅಂದರೆ ಇವಾಗ ಅವ್ರು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಾ ಇದೆ. ಆ್ಯಂಡ್ ಅದರಲ್ಲೂ ಕೂಡ ನಿಮಗೆ ಹಿಂದಿ ಬರುತ್ತೆ ಅಥವಾ ಕನ್ನಡ ಬರುತ್ತೆ. ಪರ್ಟಿಕ್ಯುಲರ್ ಇದೇ ಲ್ಯಾಂಗ್ವೇಜ್ ಅಂತ ತಗೋತಾ ಇಲ್ಲ. ಸೊ ಇಲ್ಲಿ ನಿಮ್ಮದು ಲ್ಯಾಂಗ್ವೇಜು ಕನ್ನಡ ಇದ್ರೂ ಕೂಡ ಪರವಾಗಿಲ್ಲ, ಸ್ವಲ್ಪ ಬೇಸಿಕ್ ಇಂಗ್ಲೀಷ್ ಹಿಂದಿ ಬರುತ್ತೆ ಅಂದರೆ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ತುಂಬ ಚೆನ್ನಾಗಿರುವಂಥ ಜಾಬ್ ಇರುತ್ತೆ ಇದು. ಆ್ಯಂಡ್ ಇದೊಂದು ನೋಡಿ, ಪ್ರೊವೈಡ್ ನಾನ್ ಜಜ್ಮೆಂಟಲ್ ಆ್ಯಂಡ್ ಕಂಪೇಷನ್ ಸಪೋರ್ಟ್ ಡ್ಯೂರಿಂಗ್ ಕಾನ್ವರ್ಸೇಷನ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನು ಮಾಡ್ತೀರಾ, ಅವ್ರು ಹೇಳೋದ್ರ ಫಸ್ಟಿಗೆ ನೀವು ತುಂಬ ಚೆನ್ನಾಗಿ ಪೀಸ್ ಆಫ್ ಮೈಂಡಿಂದ ಕೇಳ್ತೀರಾ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ. ನಂತರ ಅಂಥವ್ರಿಗೆ ಯಾವ ರೀತಿ ನಾವು ಸಜೆಷನ್ ಕೊಡ್ಬೋದು ಅನ್ನೋದ್ರ ಬಗ್ಗೆ. ಸೊ ಆ ರೀತಿ ಕೆಲಸ ಇರುತ್ತೆ ಅದು. ಸೊ ಯಾವುದೇ ರೀತಿ ನೀವಲ್ಲಿ ಕಸ್ಟಮರ್ ಜೊತೆಗೆ ಚೀರಾಡೋದು ಅಥವಾ ಕೂಗಾಡೋದು ಅದೆಲ್ಲ ಮಾಡೋ ಹಾಗಿಲ್ಲ. ತುಂಬ ಪೀಸ್ ಆಫ್ ಮೈಂಡಾಗಿ ಅವ್ರು ಹೇಳೋದನ್ನೆಲ್ಲ ಕೇಳೋದು, ನಂತರ ಒಳ್ಳೆ ಒಂದು ಮಾರ್ಗದರ್ಶನ ನೀಡುವಂಥ ಕೆಲಸ ಇರುತ್ತೆ. ತುಂಬ ಸಿಂಪಲ್ ಆಗಿರುವಂಥದ್ದು. ಇದನ್ನು ಯಾರು ಬೇಕಾದರೂ ಕೂಡ ಮಾಡ್ಬೋದು. ಆ್ಯಂಡ್ ಮೇನ್ ಅಂತಂದರೆ ಮೇಂಟೈನ್ ಕಾನ್ಫಿಡೆನ್ಷಿಯಲಿ. ಮೇನ್ ಅಂತಂದರೆ ಹೇಳುವಂಥ ಏನೇ ಒಂದು ಪ್ರಾಬ್ಲಮ್ಸ್ಗಳದೆಲ್ಲ ಕಾನ್ಫಿಡೆನ್ಷಿಯಲ್ ಇರುತ್ತೆ. ಆ್ಯಂಡ್ ಯಾರಿಗೂ ಏನು ಶೇರ್ ಮಾಡೋ ಹಾಗಿಲ್ಲ ಇಲ್ಲಿ. ಸೊ ಆ ರೀತಿ ಅವ್ರದ್ದೊಂದು ಪ್ರೈವೇಟ್ ಪಾಲಿಸಿ ಇರುತ್ತೆ. ಆ್ಯಂಡ್ ಫಾಲೋಯಿಂಗ್ ಗೈಡ್ಲೈನ್ಸ್. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ಪ್ಲಾಟ್ಫಾರ್ಮಲ್ಲಿ ಕೆಲವೊಂದು ಗೈಡ್ಲೈನ್ಸ್ಗಳಿರುತ್ತೆ. ಆ ಗೈಡ್ಲೈನ್ಸ್ಗಳನ್ನ ಫಾಲೋ ಮಾಡ್ತಾ ನೀವು ಇಲ್ಲಿ ಕೆಲಸನ ಮಾಡಬೇಕಾಗುತ್ತೆ. ಆ್ಯಂಡ್ ಮೇನ್ ಕೆಲಸ ಹೇಳಿದ್ದೀನಿ, ಆ್ಯಸ್ ಅ ಲಿಸ್ನರ್ ಆಗಿ ಕೆಲಸ ಮಾಡ್ತೀರಿ. ರಿಪೋರ್ಟ್ ಎನಿ ಇಶ್ಯೂಸ್ ಏನಾದರೂ ಇದ್ದರೆ ಸೊ ನೀವೇನು ಮಾಡ್ತೀರಾ, ರಿಪೋರ್ಟಿಂಗ್ ಮಾಡ್ಕೋತೀರಾ. ರಿಕ್ವೈರ್ಮೆಂಟ್ ಬಗ್ಗೆ ನೋಡೋಣ. ಸ್ಟ್ರಾಂಗ್ ಕಮ್ಯುನಿಕೇಷನ್ ಆ್ಯಂಡ್ ಇಂಟರ್ಪರ್ಸನಲ್ ಸ್ಕಿಲ್. ಲೈಕ್ ನಿಮಗೆ ಇಂಗ್ಲೀಷು ಕೂಡ ಬರ್ತಿರಬೇಕು, ಕನ್ನಡ ಬರ್ತಿರ್ಬೋದು, ಹಿಂದಿ ಬರ್ತಿರ್ಬೋದು. ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರಬೇಕು. ಕೇವಲ ಕನ್ನಡ ಮಾತ್ರ ಬರುತ್ತೆ, ಇಂಗ್ಲೀಷ್ ಮಾತ್ರ ಬರುತ್ತೆ ಅಂದರೆ ಪರವಾಗಿಲ್ಲ. ಬಟ್ ಆದರೆ ಕಮ್ಯುನಿಕೇಷನ್ ಅಂದಾಗ ಡಿಸ್ಕಷನ್ ಇಟ್ ಮೀನ್ಸ್ ನೀವೇನಾದರೂ ಗೈಡ್ ಮಾಡ್ತಾಯಿದ್ರಿ, ಸಜೆಸ್ಟ್ ಮಾಡ್ತಾಯಿದ್ರಿ ಅಂದರೆ ತುಂಬ ನಿರಾಳವಾಗಿ ಮಾತಾಡೋ ಹಾಗಿರಬೇಕು. ಓಕೆ, ಸೊ ಇದನ್ನು ನೀವು ಕೆಲಸ ಮಾಡ್ತೀರಂತಂದರೆ ನಿಮ್ಮ ಮನೇಲಿ ಒಂದು ಇಂಟರ್ನೆಟ್ ಕನೆಕ್ಷನ್ ಕೂಡ ಬೇಕಾಗುತ್ತೆ. ಆ್ಯಂಡ್ ನಂತರ ನೀವು ಇಲ್ಲಿ ಕೆಲಸವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಾರ್ಮಲಿ ಇದರಲ್ಲಿ ನೀವು ನಿಮ್ಮ ಮೊಬೈಲ್ ಫೋನಿಂದಲೇ ಮಾಡ್ಬೋದು. ಸ್ವಲ್ಪ ನನ್ನ ಧ್ವನಿ ಸರಿ ಇಲ್ಲ, ಸೊ ಸಾರಿ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ನೀವು ಹೇಗೆ ಅಪ್ಲೈ ಮಾಡೋದಂದರೆ ಇನ್ನೂ ಸ್ವಲ್ಪ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ನೋಡ್ತಾ ಇರ್ಬೋದು ಕಸ್ಟಮರ್ ಕೇರ್ ರಿಪ್ರೆಸೆಂಟೇಟಿವ್ ಅಂತ ತಗೋತಾ ಇದ್ದಾರೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬು. ಉತ್ತರ ಪ್ರದೇಶದಿಂದ ಹೈರಿಂಗ್ ಮಾಡ್ತಾ ಇರುವಂಥದ್ದು. ರಿಮೋಟ್ ಜಾಬ್ ಅಂದರೆ ನೀವು ಕರ್ನಾಟಕದಲ್ಲಿ ಕೂತ್ಕೊಂಡು ಕೂಡ ಕೆಲಸವನ್ನು ಮಾಡ್ಬೋದು. ಆ್ಯಂಡ್ ಮೇನ್ ಮುಖ್ಯವಾಗಿ ನೋಡ್ತಾ ಇರೋದು ಸ್ಕಿಲ್ಸ್ ಬಗ್ಗೆ ಹೇಳೋದಾದರೆ ಕಮ್ಯುನಿಕೇಷನ್ ಸ್ಕಿಲ್ ಬೇಕು, ಎಂಪತಿ, ಆ್ಯಕ್ಟಿವ್ ಲಿಸ್ನಿಂಗ್ ಆ್ಯಂಡ್ ಪೇಷನ್ಸು. ಸೊ ತಾಳ್ಮೆಯಿಂದ ಹೇಳೋದನ್ನು ಕೇಳ್ತೀವಂದರೆ ನೀವು ಅಪ್ಲೈ ಮಾಡಿ. ಆ್ಯಂಡ್ ಇದು ಕಂಪ್ಲೀಟ್ಲಿ ಪಾರ್ಟ್ ಟೈಮ್ ಜಾಬ್ ಇದೆ. ಓಕೆ, ಆ್ಯಂಡ್ ಲಾಂಗ್ ಟರ್ಮ್ ತೊಗೋತಾರೆ ಅವ್ರು ನಿಮಗೆ. ಓಕೆ, ಇಷ್ಟೇ ತಿಂಗಳು ಅಷ್ಟೇ ತಿಂಗಳು ಅಂತ ಏನು ಇರೋದಿಲ್ಲ, ಲಾಂಗ್ ಟರ್ಮ್ ತೊಗೋತಾರೆ. 15-30 ದಿನಕ್ಕೋಸ್ಕರ ತೊಗೋತಾರೆ ಸ್ಟಾರ್ಟಿಂಗು ಅವೈಲೇಬಿಲಿಟಿ ಇವಾಗ. ಆ್ಯಂಡ್ ನಿಮ್ಮ ಸಂಬಳದ ಬಗ್ಗೆ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸುಮಾರು ಜನ ಹೇಳ್ತಾ ಇರ್ತೀರಿ ನಾನು ಸಂಬಳದ ಬಗ್ಗೆ ಹೇಳಲ್ಲ ಅಂತ ಹೇಳಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದನ್ನೊಂದು ಸಾರಿ ಓದ್ಕೊಳ್ಳಿ. ಆ್ಯಂಡ್ ಇಲ್ಲಿ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಕಂಪನಿ ಬಗ್ಗೆ ಹೇಳೋದಾದರೆ ಕ್ಲಾರಿಟಿ ಅಪ್ಲಿಕೇಶನ್ ನೀವೇನು ಮಾಡ್ತೀರಾ ಮೊಬೈಲಿಂದ ಡೌನ್ಲೋಡ್ ಮಾಡ್ಕೋತೀರ. ಓಕೆ, ನಾನು ಹೇಳಿರುವಂಥದ್ದು ಎಲ್ಲ ಕೂಡ ಇಲ್ಲಿ ಇನ್ಫಾರ್ಮೇಷನ್ ಇದೆ. ಹೇಳೋದನ್ನು ಪೀಸ್ ಆಫ್ ಮೈಂಡಿಂದ ಕೇಳೋದು, ನಂತರ ಒಳ್ಳೆ ಒಂದು ಅಡ್ವೈಸ್ ಕೊಡೋದು ಆಯಿತು. ಸೊ ಇದೇ ಮೇನ್ ಕೆಲಸ ಇರುತ್ತೆ. ಸೊ ಹೀಗಾಗಿ ನೀವು ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಇದ್ದರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ನೀವು ಹೇಗೆ ಇಲ್ಲಿ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು ಅಂದರೆ ಡೌನ್ಲೋಡ್ ಕ್ಲಾರಿಟಿ ಆ್ಯಪ್ ಫ್ರಮ್ ಪ್ಲೇಸ್ಟೋರ್. ಸೊ ನೀವೇನು ಮಾಡ್ತೀರಾ, ಇಲ್ಲಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ತೀರಾ.
ನಂತರ ಅಲ್ಲಿಂದ ಏನು ಮಾಡ್ತೀರಿ ಈ ಪ್ರೊಸೆಸ್ನ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅದನ್ನು ಕಂಪ್ಲೀಟ್ ಮಾಡಬೇಕು. ನಂತರ ನೀವು ಟರ್ನ್ ವೇಲ್ ಇಲ್ಲಿಂದ ಏನು ಮಾಡ್ತೀರಿ, ನೀವು ಒಂದು 2 ದಿನದಲ್ಲಿ ನಿಮಗೊಂದು ಬ್ರೀಫ್ ಇಂಟರ್ವ್ಯೂ ಇರುತ್ತೆ. ಆ ಇಂಟರ್ವ್ಯೂ ಕಂಪ್ಲೀಟ್ ಮಾಡಿ ಆದಮೇಲೆ ನೀವು ಇಲ್ಲಿ ಕೆಲಸಕ್ಕೆ ಜಾಯ್ನ್ ಆಗ್ಬೋದು. ಸೊ ಇವಾಗ ನಾನು ಒಂದು ಸಾರಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ಆ ರೀತಿ ನೀವು ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಮತ್ತೊಂದು ಇಲ್ಲಿ ಇದ್ರ ಬಗ್ಗೆ ನಾನು ಹೇಳೋದಾದರೆ, ಪ್ಲಾಟ್ಫಾರ್ಮ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ, ಇದು ಪ್ಲಾಟ್ಫಾರ್ಮ್ ಆ್ಯಕ್ಚುಲಿ. ಸೊ ಇಲ್ಲಿ ನೋಡ್ತಾ ಇರೋದು ಆ್ಯಸ್ ಎ ಲಿಸ್ನರ್ ಆಗಿ ಸುಮಾರು ಜನ ಆಲ್ರೆಡಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ಸ್ವಲ್ಪ ನಾನೇನೋ ಸ್ವಲ್ಪ ಬ್ರೀಫಾಗಿ ತೋರಿಸ್ತಾ ಇದ್ದೀನಿ. ಸುಮಾರು ಜನ ಇಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ, ಆ್ಯಸ್ ಅ ಲಿಸ್ನರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ರಿವ್ಯೂ ಬಗ್ಗೆ ನಾನು ಚೆಕ್ ಮಾಡಿಸ್ತೀನಿ. ರಿವ್ಯೂ ನೋಡ್ತಾ ಇರೋದು 5 ರೇಟಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು, ಮೈ ಫ್ರೆಂಡ್ಸ್ ಯೂಸ್ ಟು ಜಡ್ಜ್ ಮೀ ಅ ಲಾಟ್ ಬಟ್ ಆನ್ ಕ್ಲಾರಿಟಿ ಐ ವಾಸ್ ಎನಿವನ್ಸ್ ಸೊ ಐ ಕುಡ್ ದ್ಯಾಟ್ ಚಾಟ್ ಫ್ರೀಲಿ ಇಟ್ ವಾಸ್ ಫೈನಲಿ ಏಬಲ್ ಟು ಡಿಸ್ಕಸ್ ಮೈ ಏನಂತಂದರೆ ಗರ್ಲ್ಫ್ರೆಂಡ್ ಇಶ್ಯೂಸ್ ಇತ್ತು. ಸೊ ಆ ರೀತಿ ಎಲ್ಲ ಇದೆ ಇಲ್ಲಿ. ಸೊ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಸಿಂಪಲಾಗಿ ನೀವೇನು ಮಾಡ್ಬೋದು ಅಂದರೆ ಇಲ್ಲಿ ಕೆಲಸಕ್ಕೆ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಈ ಒಂದು ಪ್ಲಾಟ್ಫಾರ್ಮ್ ಜೊತೆಗೆ ಸ್ನ್ಯಾಪ್ಡೀಲ್ ಆಯಿತು, ಮತ್ತು ಶೇರ್ ಚಾಟ್ ಆಯಿತು, ಬ್ಲ್ಯಾಕ್ ಬಕ್ ಆಯಿತು, ಸುಮಾರು ಜನ ಇಲ್ಲಿ ಆಲ್ರೆಡಿ ಆ್ಯಸ್ ಅ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಪ್ಲಾಟ್ಫಾರ್ಮಿಂದ ಯಾವ ರೀತಿ ನಾವು ಕೆಲಸ ಮಾಡ್ಬೋದು ಅನ್ನೋದನ್ನು ನಾನು ಇಲ್ಲಿ ಸ್ವಲ್ಪ ಹಾಗೆ ತೋರಿಸ್ತೀನಿ ನಿಮಗೆ. ಆ ರೀತಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಆ್ಯಂಡ್ ಸಿಂಪಲಾಗಿ ನಾನಿಲ್ಲಿ ಮೊಬೈಲ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಒಂದು ಸರಿ ಫಾರ್ಮ್ ಏನಿದೆ ನೋಡೋಣ. ಸೊ ಆ ರೀತಿ ತೋರಿಸ್ತೀನಿ. ಆ್ಯಂಡ್ ಮತ್ತೊಂದು ಇಲ್ಲಿ ಮೇನ್ ಹೇಳ್ಬೇಕಂದ್ರೆ ಇಲ್ಲಿ ಕ್ಲಾರಿಟಿ ಆ್ಯಪ್ ಬಗ್ಗೆ ನಾನು ಹೇಳೋದಾದರೆ, ಇದು ಕ್ಲಾರಿಟಿ ಆ್ಯಪ್ ಈಸ್ ಅನ್ ಆನ್ಲೈನ್ ಎಮೋಷನಲ್ ಸಪೋರ್ಟ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಅಂದರೆ ಸುಮಾರು ಜನರಿಗೆ ಏನು ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಒಂದು ಏನೋ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ. ಸೊ ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲಾಟ್ಫಾರ್ಮ್ನ ಇವ್ರು ಕ್ರಿಯೇಟ್ ಮಾಡಿರುವಂಥದ್ದು. ಆ್ಯಂಡ್ ವೆನ್ ಡು ಪೀಪಲ್ ಯೂಸ್ ಕ್ಲಾರಿಟಿ ಆ್ಯಪ್, ಯಾವಾಗ ಯೂಸ್ ಮಾಡ್ತಾರೆ ಅಂದರೆ, ಪೀಪಲ್ ಮೋಸ್ಟ್ಲಿ ಯಾವಾಗ ಅವರು ಬ್ರೇಕಪ್ ಆಗಿರುತ್ತೆ, ರಿಲೇಷನ್ಶಿಪ್ ಇಶ್ಯೂಸ್ ಇರುತ್ತೆ. ಸೊ ಅಂತೂ ಮೋಸ್ಟ್ ಆಫ್ ದಿ ಪೀಪಲ್ ಇಲ್ಲಿ ಮಾತಾಡ್ತಾರೆ ಮೇನು. ಸೊ ನೀವು ಆ್ಯಸ್ ಎ ಲಿಸ್ನರ್ ಆಗಿ ಇಲ್ಲಿ ಕೆಲಸವನ್ನು ಮಾಡ್ತೀರಿ. ಆ್ಯಂಡ್ ಇಲ್ಲಿ ನೀವು ಕೆಲಸ ಮಾಡ್ತೀವಿ ಅಂದರೆ ನಿಮ್ಮ ಒಂದು ಏನೋ ಇದನ್ನಿರುತ್ತೆ ಪ್ರೊಫೈಲನ್ನು ವೆರಿಫೈ ಮಾಡ್ತಾರೋರು. ನಂತರ ನೀವು ಇಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹೇಗೆ ಮಾಡಬೇಕು, ಸಿಂಪ್ಲಿ ಪ್ಲೇ ಸ್ಟೋರಲ್ಲಿ ಹೋಗಿ ನೀವೇನು ಮಾಡ್ಕೊಂಡ್ರೆ ಅಪ್ಲಿಕೇಶನ್ ಈ ರೀತಿ ಇರುತ್ತೆ. ಓಕೆ, ಕ್ಲಾರಿಟಿ ಈ ರೀತಿ ಇರುತ್ತೆ. ಸೊ ತೋರಿಸ್ತೀನಿ ಸಾರಿ ನೋಡೋಣ. ಸೊ ನಿಮಗೆ ಈ ಒಂದು ಜಾಬ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಂಡ್ಬಿಟ್ಟು ಬೇಗನೆ ಅಪ್ಲೈ ಮಾಡೋರು. ಮತ್ತೇನಾದರೂ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ, ಸೊ ಮುಂದೆ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಏನಾದರೂ ಡೌಟ್ ಇದ್ದರೆ ನೀವು ನಂಗೆ ಕಾಮೆಂಟಲ್ಲಿ ಕೇಳಿ. ಓಕೆ, ನಮಸ್ಕಾರ.